ಸುಮಾರು 2 ಗಂಟೆ ಇರಬಹುದು. ವಿಕ್ರಮ್ ತನ್ನ ಹಾಸಿಗೆಯ ಮೇಲೆ ಮಲಗಿದ್ದ. ಇದ್ದಕ್ಕಿದ್ದಂತೆ ಅವನಿಗೆ ಎಚ್ಚರವಾಯಿತು. ವಿಚಿತ್ರವೇನೆಂದರೆ ಅವನಿಗೆ ತನ್ನ ಬೆರಳುಗಳನ್ನು ಅಲುಗಾಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನ ಮನಸ್ಸು ಎಚ್ಚರವಾಗಿತ್ತು, ಆದರೆ ಇಡೀ ದೇಹ ಕಲ್ಲಿನಂತೆ ಜಡವಾಗಿತ್ತು. ಅವನ ಎದೆಯ ಮೇಲೆ ಯಾರೋ ಭಾರವಾದ ವ್ಯಕ್ತಿ ಕುಳಿತಿರುವಂತೆ ಭಾಸವಾಯಿತು. ಉಸಿರಾಟ ಕಷ್ಟವಾಗುತ್ತಿತ್ತು. ಕಿರುಚಬೇಕೆಂದರೆ ಗಂಟಲಿನಲ್ಲಿ ಶಬ್ದವೇ ಹೊರಡುತ್ತಿರಲಿಲ್ಲ. ಕಿಟಕಿಯಿಂದ ಬರುತ್ತಿದ್ದ ಅರೆಬೆಳಕಿನಲ್ಲಿ ಕೋಣೆಯ ಮೂಲೆಯಲ್ಲಿ ಒಂದು ಕಪ್ಪು ನೆರಳು ನಿಂತಿರುವುದು ಅವನ ಕಣ್ಣಿಗೆ ಬಿದ್ದಿತು. ವಿಕ್ರಮ್ ತನ್ನ ಮನಸ್ಸಿನಲ್ಲೇ ಅಂದುಕೊಂಡ, ಇದು ಕೇವಲ ಸ್ಲೀಪಿಂಗ್ ಪ್ಯಾರಲೈಸ್ ಇರಬಹುದು. ವೈದ್ಯರು ಹೇಳುವಂತೆ ಇದು ಬ್ರೇನ್ ಮತ್ತು ಮಸಲ್ಸ್ ನಡುವಿನ ಸಂವಹನದ ಕೊರತೆ ಅಷ್ಟೇ, ಇಲ್ಲಿ ಯಾರೂ ಇಲ್ಲ, ಇದು ಬರೀ ನನ್ನ ಭ್ರಮೆ. ಆದರೆ ಆ ಕಪ್ಪು ನೆರಳು ನಿಧಾನವಾಗಿ ಅವನ ಹಾಸಿಗೆಯ ಹತ್ತಿರ ಬರಲಾರಂಭಿಸಿತು. ಅದರ ಉದ್ದನೆಯ ಬೆರಳುಗಳು ವಿಕ್ರಮ್ನ ಕುತ್ತಿಗೆಯ ಹತ್ತಿರ ಬಂದವು. ಆ ನೆರಳಿನ ಕಣ್ಣುಗಳು ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಿದ್ದವು. ವಿಕ್ರಮ್ ಗಾಬರಿಯಿಂದ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡನು. ಕೆಲವು ಸೆಕೆಂಡುಗಳ ನಂತರ ಅವನಿಗೆ ದೇಹದ ಮೇಲೆ ನಿಯಂತ್ರಣ ಸಿಕ್ಕಿತು. ತಕ್ಷಣ ಎದ್ದು ಕುಳಿತು ದೀಪ ಹಾಕಿದ. ಕೋಣೆಯಲ್ಲಿ ಯಾರೂ ಇರಲಿಲ್ಲ. ಛೇ, ಸುಮ್ಮನೆ ಎದರಿದೆ, ಇದೆಲ್ಲ ಭ್ರಮೆ ಎಂದು ಸಮಾಧಾನ ಮಾಡಿಕೊಳ್ಳುತ್ತಾ ನೀರು ಕುಡಿಯಲು ಹೋದ. ಮರುದಿನ ಬೆಳಿಗ್ಗೆ ಕನ್ನಡಿ ಮುಂದೆ ನಿಂತಾಗ ಅವನ ಮೈ ನಡುಗಿತು. ಅವನ ಕುತ್ತಿಗೆಯ ಮೇಲೆ 5 ಬೆರಳುಗಳು, ಕಪ್ಪು ಗುರುತುಗಳು ಸ್ಪಷ್ಟವಾಗಿ ಮೂಡಿದ್ದವು. ಅಷ್ಟೇ ಅಲ್ಲ, ಅವನ ಹಾಸಿಗೆಯ ಪಕ್ಕದ ನೆಲದ ಮೇಲೆ ಯಾರೋ ಕೆಸರು ಕಾಲಿನಿಂದ ನಡೆದ ಹೆಜ್ಜೆ ಗುರುತುಗಳಿದ್ದವು. ಅವನಿಗೆ ಅರಿವಾಯಿತು, ವೈದ್ಯಕೀಯ ಲೋಕ ಇದನ್ನು ಭ್ರಮೆ ಎಂದು ಕರೆದರು. ಆ ರಾತ್ರಿ ಅವನ ಕೋಣೆಯ ಬಂದದ್ದು ಮಾತ್ರ ಭ್ರಮೆಯಾಗಿರಲಿಲ್ಲ. ನಮಸ್ಕಾರ.